ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಶ್ರೀ ನಾರಾಯಣ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಒಂದು ವಿಷಯನ ನಿಮ್ಮ ಗಮನಕ್ಕೆ ತರ ಬಯಸ್ತೇನೆ. ದಿನ ಬೆಳಗ್ಗೆ ಆದರೂ ಸರಿ, ಸಂಜೆ ಆದರೂ ಸರಿ, ಇವರ ಹಗರಣಗಳನ್ನು ಅವರು ಹೊರಗೆ ಹಾಕೋದು, ಅವರ ಹಗರಣಗಳನ್ನು ಇವರು ಹೊರಗೆ ಹಾಕೋದು. ದಿನ ಬೆಳಗ್ಗೆ ಅಂದರೆ ಇದೇ ಆಯಿತು. ಆ ರೇಟ್ ಜಾಸ್ತಿ ಮಾಡಿದ್ರಿ, ಈ ರೇಟ್ ಜಾಸ್ತಿ ಮಾಡಿದ್ರಿ. ಯಾರು ಸಾಚ ಅಂತ ಈ ರಾಜ್ಯದ ಜನತೆ ಮೆಚ್ಕೋಬೇಕಾಗಿದೆ. ಎಲ್ಲರೂ ಅಧಿಕಾರ ಚುಕ್ಕಾಣಿ ಹಿಡಿದರಾಗಿ ಇದೇ ಕೆಲಸ ಮಾಡ್ತಾರೆ. ಜನತೆಗೆ ಯಾವ ಥರ, ಈ ರಾಜ್ಯದ ಜನತೆಗೆ ಯಾವ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಎರಡೂ ಪಕ್ಷದವರು ಕೆಲವು ಉದಾಹರಣೆಗಳನ್ನು ಕೊಡಲಿ. ನಾವು ಏನು ದುಬಾರಿ ಮಾಡಲಿಲ್ಲ, ಜನಗಳಿಗೆ ಅನುಕೂಲ ಆಗತಕ್ಕಂಥ ಅನುಕೂಲ ಮಾಡಿಕೊಂಡು ರಾಜ್ಯಭಾರ ಮಾಡಿದ್ದೀವಿ ಅಂತೇಳಿ. ದಿನ ಬೆಳಗ್ಗೆ ಅಂದರೆ ಹಗರಣ, ಆ ಲೇಔಟು, ಈ ಲೇಔಟು, ಆ ಹಗರಣ, ಈ ಹಗರಣ. ಈ ಹಿಂದೆನೂ ಸಹ ಇದೇ ಬಡಾವಣೆ ಹಗರಣದಲ್ಲಿನೇ ಜೈಲಿಗೆ ಹೋಗಿರತಕ್ಕಂಥ ಮಂತ್ರಿಗಳನ್ನು ಜ್ಞಾಪಕ ಮಾಡ್ಕೋಬೇಕಾಗಿದೆ ಈ ರಾಜ್ಯದ ಜನತೆ. ಅದು ಕೂಡ ಹಗರಣನೇ. ಮತ್ತೆ ಹಗರಣದಲ್ಲೇ ನಾವು ಜೈಲು ಪಾಲಾಗಿದ್ದು. ಈಗಲೂ ಕೂಡ ಹಗರಣ ಆಗಿದೆ. ಹಗರಣ ಆದರೆ ತನಿಖೆ ಆಗುತ್ತೆ, ತನಿಖೆ ಆದರೆ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಕೃಷ್ಣ ಜನ್ಮಸ್ಥಳ ಸೇರ್ತಾರೆ. ಈಗ ಇವರು ಏನೀಗ ಹೋರಾಟ ಮಾಡುತ್ತಿದ್ದಾರೆ, ಬೆಲೆ ಏರಿಕೆ ವಿರುದ್ಧ, ಹಗರಣದ ವಿರುದ್ಧ. ದೇಶದಲ್ಲಿ ಯಾವುದು ಹಗರಣ ಆಗಲೇ ಇಲ್ವಾ? ರಾಜ್ಯದಲ್ಲಿ ಬಿಡಿ. ಈ ಉದಾಹರಣೆಗೆ ಹೇಳಬೇಕಂದ್ರೆ BSNL, ಭಾರತ್ ಸಂಚಾರ್ ನಿಗಮ್ ಅಂತೇಳಿ, ಇದ್ರ ಬಗ್ಗೆ ಯಾಕೆ ರಾಜ್ಯದ ಮುಖಂಡರುಗಳು ಧ್ವನಿ ಎತ್ತುತ್ತಾ ಇಲ್ಲ? ಇದನ್ನು ಯಾಕೆ ಉನ್ನತೀಕರಣ ಮಾಡ್ತಾ ಇಲ್ಲ? ಕೇಂದ್ರದಲ್ಲಿ ಸರ್ಕಾರ ಇರತಕ್ಕಂಥ ಪಕ್ಷ ಯಾವುದು? ಇಲ್ಲಿ ದಿನ ಬೆಳಗ್ಗೆ ಆದರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇರತಕ್ಕಂಥ ಪಕ್ಷ ಯಾವುದು? ಈಗಾಗಲೇ ಜಿಯೋ ಗಗನಕ್ಕೆ ಏರ್ತಲ್ಲ, ಇದ್ರ ಬಗ್ಗೆ ಯಾರಾದರೂ ಹೋರಾಟ ಮಾಡಿದರು? ಕೇವಲ 10 ರೂಪಾಯಿದಲ್ಲಿ ಕರೆನ್ಸಿ ಹಾಕಿಸ್ಕೊಂಡು ತಮ್ಮ ಬಂಧು ಬಳಗಕ್ಕೆ ಫೋನ್ ಮಾಡ್ತಿದ್ದ ಅಂತ ಕೂಲಿ ಕಾರ್ಮಿಕರು ಇವತ್ತು 250 ರೂಪಾಯಿ ಭರಿಸ್ತಕ್ಕಂಥದ್ದು ಗತಿ ಬಂದು ಒದಗಿದೆ. ಇದು ಯಾರ ಕಣ್ಣಿಗೂ ಕಂಡಿಲ್ವೋ? ಹಾರಾಟ ಚೀರಾಟ ಮಾಡ್ತಕ್ಕಂಥ ಮುಖಂಡರುಗಳಿಗೆ ಇದಕ್ಕೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಚಕಾರ ಎತ್ತಾ ಇಲ್ಲ? ಬರೀ ದಿನ ಬೆಳಗ್ಗೆ ಆದರೆ ಜನಗಳಿಗೆ ಗೊಂದಲ ಸೃಷ್ಟಿ ಆಗ್ತಕ್ಕಂಥ, ಜನಗಳಿಗೆ ಎಲೆಗೆ ಹುಳ ಬಿಡ್ತಕ್ಕಂಥ ಹೋರಾಟಗಳು ಮಾಡ್ತಾ ಕಾಲ ಕಳೆಯೋದು ಬಿಟ್ಟುಬಿಟ್ಟು ಇವರು ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ರ ಬಗ್ಗೆ ಯಾಕೆ ಇವರು ಗಮನ ಹರಿಸ್ತಾ ಇಲ್ಲ? ಎರಡೂ ಪಕ್ಷದವ್ರಿಗೂ, ಒಂದು ಪಕ್ಷದ ನಿಮಿತ್ತ ಅಲ್ಲ ಇದು. ಜಿಯೋ 250 ಮಾಡಿದ್ದಾರೆ. ಇದು ಯಾರು ಬರೀ ಆಗ್ತಾ ಇರೋದು? ಒಂದು ಸತ 50 ರೂಪಾಯಿ ಜಾಸ್ತಿ ಆಗಿದೆ. ಅಲ್ಲಿಗೆ 2 ರೂಪಾಯಿ ಇದಕ್ಕೆ ಇಷ್ಟು ಕೂಗಾಟ ನಡೀತು. ಮತ್ತು ಇದಕ್ಕೆ ಯಾಕೆ ಕೂಗಾಟ ನಡೀತಾ ಇಲ್ಲ? ಇನ್ನು ಕೇಂದ್ರ ಸರ್ಕಾರ 2 ಬಾರಿ ಅವರದೇ ಮೆಜಾರಿಟಿಯಲ್ಲಿ ಸರ್ಕಾರ ಮಾಡಿತು.
ಈಗ ಮಿತ್ರ ಪಕ್ಷಗಳಿಂದ ಸರ್ಕಾರ ರಚನೆ ಮಾಡಿಕೊಂಡಿದೆ. ರೈತರಿಗೆ ಅನುಕೂಲ ಆಗತಕ್ಕಂಥ ಒಂದು ದೊಡ್ಡ ಮಹತ್ತರವಾದ ಕನಸನ್ನು ಮಾನ್ಯ ದಿವಂಗತ ವಾಜಪೇಯಿ ಅವರು ಕಂಡಿದ್ದರು. ಆ ಕನಸು ನನಸಾಗಲಿಲ್ಲ. ಅದನ್ನು ಮುಂದಿನ ವರದಿಯಲ್ಲಿ ಪ್ರಸ್ತಾಪನೆ ಮಾಡ್ತೀನಿ ನಾನು. ಈಗ ಈ ಹಗರಣದ ಬಗ್ಗೆ ಇನ್ನು ಬೆಳಗ್ಗೆ ಆದರೆ ಇದಾಗುತ್ತೆ. ಸರ್ಕಾರನೇ ಆಗಿರಬಹುದು, ಈಗ ಕೂಗಾಡ್ತಕ್ಕಂಥ ವಿರೋಧಿಗಳಾಗಬಹುದು. ಒಂದು ಕಾನೂನನ್ನು ಜರುಗಿಸ್ತಕ್ಕಂಥ ಹೋರಾಟ ಮಾಡಬಹುದು ಇವರು. ಅದು ಏನಪ್ಪ ಅಂದರೆ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಿರಬಹುದು, ಒಬ್ಬ ನಮ್ಮ ಕರ್ನಾಟಕ ರಾಜ್ಯದ ನಿಮಿತ್ತ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ MLA ಆಗಿರ್ತಕ್ಕಂಥವ್ರು, ಮಾಜಿ MLA ಆಗಿರ್ತಕ್ಕಂಥವ್ರು, ಮಾಜಿ ಸಚಿವರಾಗಿರ್ತಕ್ಕಂಥವ್ರಾಗಿರ್ಬೋದು, ಈಗಾಗಲೇ ಸಚಿವರು MLA ಆಗಿರ್ತಕ್ಕಂಥಿರ್ಬೋದು. ಎರಡೂ ಪಕ್ಷಗಳು ಅಂದರೆ ಈಗಿರೋದು 3 ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ, ಒಂದು ಪ್ರಾದೇಶಿಕ ಪಕ್ಷ ಸೇರಿ. ಈ 3 ಪಕ್ಷದ ಶಾಸಕರು, ಸಚಿವರು ತಾವು ಈ ರಾಜಕೀಯಕ್ಕೆ ಬರಬೇಕಾದರೆ, ತಾವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಇವರ ಆಸ್ತಿ ಎಷ್ಟು ಕೋಟಿ, ಎಷ್ಟು ಲಕ್ಷ, ಎಷ್ಟು 100 ರೂಪಾಯಿಗಿತ್ತು ಅಂತ ಘೋಷಣೆ ಮಾಡಿದ್ರು. ಅಂದು ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಚುನಾವಣೆಯಲ್ಲಿ ಜನಗಳಿಂದ ಗೆದ್ದ ಮೇಲೆ ಇವರು ವಿಧಾನಸೌಧ ಪ್ರವೇಶ ಮಾಡಿದ ಮೇಲೆ ಇವರು ಎಷ್ಟು ಬಾರಿ ಗೆದ್ದು ಎಷ್ಟು ಬಾರಿ ಸಚಿವರಾಗಿದ್ದಾರೆ, ಇವರ ಆಸ್ತಿ ಈಗ ಇವರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಕೊಟ್ಟಂಥ ಲೆಕ್ಕದಲ್ಲಿನೇ ಇದೆಯಾ, ಅದರ ಮೇಲೆಗೆ ಏರಿದೆಯಾ, ಇದಕ್ಕೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಪ್ರತಿಯೊಬ್ಬರು ಎದುರಾಳಿಗಳಷ್ಟೇ, ಆಡಳಿತ ಮಾಡೋರು ಅಷ್ಟೇ. ನಿಮ್ಮ ಆಸ್ತಿಯನ್ನು ತನಿಖೆ ಮಾಡಲಿಕ್ಕೆ ಒಂದು ಮಹತ್ತರವಾದ ತನಿಖಾ ತಂಡವನ್ನು ರಚಿಸಿ. ಆಗ ಎಷ್ಟೆಷ್ಟು ಭ್ರಷ್ಟತೆ ನಡೆದಿದೆ, ಜನಗಳಿಗೆ ಯಾಮಾರಿಸಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳಿ, ಆ ಕಾಮಗಾರಿ ಮಾಡ್ತೀವಿ, ಈ ಕಾಮಗಾರಿ ಮಾಡ್ತೀವಿ ಅಂತೇಳಿ ಎಷ್ಟು ಹಣವನ್ನು ನುಂಗಿ ನೀರು ಕುಡ್ದಿದ್ದೀರ ಬೈಲಿಗೆ ಬರುತ್ತಲ್ವ? ಇದನ್ನು ಯಾಕೆ ಮಾಡ್ತಾ ಇಲ್ಲ ನೀವು? ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ಕೂಡ ನೀವು ಕೈ ಬೆರಳು ಮಾಡಿ ತೋರಿಸಿ ಹೇಳಿ. ಯಾವುದ್ಯಾವುದು ದುರಸ್ತಿಯಲ್ಲಿರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು, ಅವಿನ್ನೂ ದುರಸ್ತಿ ಸ್ಥಿತಿಯಲ್ಲಿನೇ ಇದೆ. ಕೆಲವು ಕಡೆಲ್ಲ ಭೂಮಿ ಕುಸಿತ ಇದೆ, ಮನೆಗಳು ಕಳ್ಕೊಂಡಿದ್ದಾರೆ ಎಷ್ಟೋ ಜನ. ಅದೆಲ್ಲ ನಿಮ್ಮ ಕಣ್ಣಿಗೆ ಕಾಣಲ್ವಲ್ಲ? ಅಲ್ಲಿ ನೀವು ಕಷ್ಟ ಸುಖನೇ ಕೇಳೋಕ್ಕೆ ಹೋಗ್ತಾ ಇಲ್ಲ. ಏನು ಬೆಳಗ್ಗೆ ಆದರೆ ಇಲ್ಲಿ ಒಂದು ಅತ್ತ ಒಂದೆಡಿ ಇತ್ತ ಒಂದೆಡಿ ಬಾಟಗಳು ಹಿಡ್ಕೊಂಬಿಟ್ಟು ಬೀದಿಗಿಳಿಯೋದು ನಿಮ್ಮ ದಿನನಿತ್ಯದ ಕಾಯಕ ಆಗಿಬಿಟ್ಟಿದೆ. ಇವತ್ತು ಸರ್ಕಾರಿ ಶಾಲೆಗಳಾಗಿರ್ಬೋದು, ರೈತನಿಗಾಗಿರ್ಬೋದು, ಯಾವ ರೀತಿಯಲ್ಲಿ ಸೌಲಭ್ಯಗಳು ಕಲ್ಪಿಸಿಕೊಟ್ಟಿದ್ದಾರ ಅನ್ನೋದನ್ನು ಎರಡೂ ಪಕ್ಷದವರು ಮತ್ತು ಇನ್ನೊಂದು ಪ್ರಾದೇಶಿಕ ಪಕ್ಷದವರು ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ರೈತ ಕೇಳೋದೇನು? ಬೀಜ, ಗೊಬ್ಬರ, ನೀರು. ಈಗ ಮಳೆ ಬಂದಿದೆ,
ಮಳೆ ಸಾಕಪ್ಪ ಅನ್ನುವಾಗಿದೆ. ಅದಕ್ಕೂ ಸಹ ದರಿದ್ರದವರು ಬಂದರೂ ಮಳೆ ಬರಲಿಲ್ಲ. ಈಗ ಏನಾರು ಅನಾಹುತಾದರೆ ಇವರಿಂದನೇ ಕಾರಣ ಅನ್ನೋದು ಕೂಡ ಹೋರಾಟ ಮಾಡ್ತೀರ. ಪ್ರಕೃತಿಗೆ ಯಾರೂ ತಡೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನೋಡಿದ್ರಲ್ಲಿ ಇವಾಗ ಎಂಥ ಮಳೆ ಬಂದಿದೆ, ಮಳೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಜನತೆ ಬಂದ್ಬಿಟ್ಟಿದ್ದಾರೆ ಇವಾಗ. ಹೀಗೆ ಯಾರಾದರೂ ಏನಾದರೂ ಒಂದು ಅಧಿಕಾರಕ್ಕೆ ಬಂದಾಗ ಏನಾಯ್ತು ಅಂದ್ರೆ ಇವರೇ ಕಾರಣ ಅಂತ ಬೆರಳು ಮಾಡಿ ತೋರಿಸೋದು. ಅದನ್ನು ಬಿಟ್ಟುಬಿಟ್ಟು ಈಗ ಕರ್ನಾಟಕಕ್ಕೆ ಏನೇನು ಬೇಕಾಗಿದೆ. ಕರ್ನಾಟಕ ಏನು ಬಡ ಕರ್ನಾಟಕ ಅಲ್ಲ, ದೇಶವೇನು ಬಡ ದೇಶ ಅಲ್ಲ. ಅದರಿಂದ ಕೆಲವರು ಮುಖ್ಯಮಂತ್ರಿ ಗದ್ದೆಗೆ ಒಂದು ಹೋರಾಟ ನಡೀತಾ ಇದೆ, ಇನ್ನೊಬ್ಬರು ಹಗರಣಗಳಲ್ಲಿ ತೊಡಗಿಬಿಟ್ಟಿರೋಂಥ ಅವ್ರದ್ದೊಂದು ಕಡೆ ಹೋರಾಟ ನಡೀತಾ ಇದೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತೇಳಿ ಕರ್ನಾಟಕದ ಜನತೆ ಸ್ಥಿತಿ ಏನಾಗ್ತಾ ಇದೆ. ನೀವು ಬೆಲೆ ಏರಿಕೆ ಮಾಡೋ ಅವಶ್ಯಕತೆಯೇ ಇಲ್ಲ. ನೀವು ಇದೊಂದು ಕ್ರಮನ ಕೈಗೊಂಡದ್ದೇ ಆದರೆ, ಈ ಬಸ್ಗಳ ಮೇಲೆಲ್ಲ ಹಾಕಿದ್ದೀರ ನೀವು ಸುವರ್ಣ ಕರ್ನಾಟಕ ಅಂತ. ಇದು ಸುವರ್ಣ ಕರ್ನಾಟಕ ಆಗಿದೆಯೇ? ಆಗಿಲ್ಲ. ಮತ್ತು ಎಲ್ಲಾದರೂ ಕೂಡ ದೊಡ್ಡ ದೊಡ್ಡ ಭಾಷಣಗಳಲ್ಲಿ ಬೆರಳುಗಳು ಇದಂತಿರ್ತಾರೆ. ಈ ಎರಡು ಬೆರಳಿನ ಸಂಕೇತ ಏನು ಅಂತ ಜನಗಳಿಗೆ ನೀವು ಹೇಳ್ಬೇಕು. ಈಗ ಅಲ್ಲಾಡ್ಸೋದು, ಅದಕ್ಕೂ ಅರ್ಥ ಹೇಳಿ ಜನಗಳಿಗೆ. ನೀವು ಯಾಕೆ ಹಿಂಗೆ ಎರಡು ಬೆರಳು ಅಲ್ಲಾಡಿಸ್ತೀವಿ ಅಂತೇಳಿ. ಹಿಂಗೆ ಅಲ್ಲಾಡಿಸ್ಬೋದಲ್ಲ, ನೀವು ಮೂರು ನಾಮ ಇಕ್ತೀವಿ ಅಂತೇಳಿ. ಯಾಕೆ ಈ ಜನತೆಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯನ ಕಲ್ಪಿಸೋದರಲ್ಲಿ ನೀವು ಹಿಂದೆ ಉಳಿತಿದ್ದೀರಾ ಅಂತ. ಈಗಲೇ ಈ ಗ್ಯಾರಂಟಿಗಳ ಬಗ್ಗೆ ಆಸಕ್ತಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಹತ್ತಿರ ಎಷ್ಟೋ ಜನ ನಮ್ಮ ಗೃಹಲಕ್ಷ್ಮಿ ದುಡ್ಡು ನಿಂತೋಗಿದೆ, ಈ ಅಕ್ಕಿ ದುಡ್ಡು ಹಾಕೋದು ನಿಂತೋಗಿದೆ, ಏನು ಕೊರತೆ ಇಲ್ಲ ಅಂದಮೇಲೆ ಪ್ರತಿ ತಿಂಗಳು ಯಾಕೆ ಅವರ ಹಣ ಅವರ ಖಾತೆಗೆ ಬೀಳ್ತಾ ಇಲ್ಲ ಅಂತ. ಮತ್ತೆ ಬೆಲೆ ಏರಿಕೆ ಮಾಡೋಂಥ ಉದ್ದೇಶ ಏನು? ಅದು ಹೇಳ್ತಾರಲ್ಲ, ಇದನ್ನು ತೆಗೆದು ಅದರಲ್ಲಾಗ ಅದನ್ನು ತೆಗೆದಿರಲ್ಲ ಅಕ್ಕೋ ಅನ್ನೋದು. ಈ ರೀತಿ ಮೊಹಮ್ಮದಿನ್ ತೊಗಲಕ್ಕನ ಅಧಿಕಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಆಡಳಿತ ಮಾಡ್ತಕ್ಕಂಥವರು ಆಲೋಚನೆ ಮಾಡಬೇಕಾಗಿದೆ. ಜನಕ್ಕೆ ಹೊರೆ ಆಗ್ತಕ್ಕಂಥ ಕೆಲಸ ಯಾವುದು ಮಾಡಬಾರ್ದು. ಯಾಕೆ ನಿಮ್ಗೆ ಅಧಿಕಾರ ಕೊಟ್ಟದ್ದು? ಯಾಕೆ ನಿಮ್ಮಿಂದ ನಮಗೆ ಏನಾದರೂ ಅನುಕೂಲ ಆಗುತ್ತೆ ಅಂತ. ಈ ಕೆಲವು ದುಂದ ವೆಚ್ಚಗಳನ್ನು ತಡೆ ಹಿಡಿಬೇಕಾಗಿದೆ. ಗುತ್ತಿಗೆದಾರ ಯಾವ ಮಟ್ಟಿಗೆ ತಾನು ಕಾರ್ಯನಿರ್ವಹಿಸ್ತಾನೆ, ಅವನಿಗೆ ಸಿಕ್ಕಿರೋ ಅನುದಾನ ಎಷ್ಟು, ಆ ಅನುದಾನ ಸಮರ್ಪಕವಾಗಿ ಉಪಯೋಗಿಸಿ ಆ ಕಾಮಗಾರಿ ಮಾಡ್ತಾ ಇದ್ದಾನ ಇಲ್ವೋ, ಅದರಲ್ಲಿ ಎಷ್ಟು ದುಡ್ಡು ಅವನಿಗೆ ಕತ್ರಿ ಹಾಕಿದ್ದಾನೆ, ಇವೆಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಹೋದರೆ ಹಣ ಪೋಲಾಗೋದಿಲ್ಲ. ಇನ್ನು ಎರಡನೇದಾಗಿ ಪತ್ರಿಕೆಗಳಿಗೆ ಜಾಹೀರಾತು. ನಿಜಕ್ಕೂ ಸ್ಥಳೀಯ ಪತ್ರಿಕೆಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತವನ್ನೋದನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಸ್ಥಳೀಯ ಪತ್ರಿಕೆಗಳು ಎಷ್ಟು ಹಗರಣಗಳನ್ನು ಬಯಲಿಗೆಳೆದಿದ್ದಾವೆ, ಎಷ್ಟು ಜನರನ್ನು ಕಾನೂನು ಬಾಹಿರಗಳನ್ನು ಕೃಷ್ಣ ಜನ್ಮಕ್ಕೆ ತಿಳಿಸಿದ್ದಾವೆ. ಅವು ಮುಚ್ಚಳಾಗದೆ 4 ಪುಟ
ಇಲ್ಲ 2 ಪುಟ, ಕೆಲವು 2 ಪುಟನೇ ಮುದ್ರಣ, 4 ಪುಟ ಲೆಕ್ಕ ಕೊಡೋ ಅಂಥ ಪತ್ರಿಕೆಗಳು ಇದ್ದಾವೆ. ಇನ್ನು ಮುಂಬರುವ ನಮ್ಮ ವರದಿ ಒಳಗಡೆ ನಮ್ಮ ವೀಕ್ಷಕ ಕನ್ನಡ ನ್ಯೂಸಿಂದ ಪತ್ರಿಕೆಗಳನ್ನು ನಾನು ನಮ್ಮ ಕ್ಯಾಮ್ರಾದ ಮುಂದೆ ಹಿಡಿತೀನಿ, ನೋಡಿ ಆ ಪತ್ರಿಕೆಗಳು ಎಷ್ಟರ ಮಟ್ಟಿಗೆ ಮುದ್ರಣವಾಗಿದ್ದಾವೆ ಅಂತ. ಪ್ರಿಂಟಲ್ಲಿರ್ತಕ್ಕಂಥ ನ್ಯೂಸು ಹಿಂಬದಿಯ ಪುಟದಲ್ಲೂ ಹಾಕಿದ್ದಾರೆ. ಇವು ನಿಜಕ್ಕೂ ಪತ್ರಿಕೆನ? ನಿಜವಾದ ಪತ್ರಿಕೆಗಳಂದರೆ ವಾರಪತ್ರಿಕೆ ಅಂತ ಹೇಳ್ಬೋದು. ಅವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮ್ಮ ಕಣ್ಣಿಗೆ ಗೋಚರಿಸಿದ್ದನ್ನು ಸಾಕ್ಷ್ಯ ಸಮೇತ ಬರೀತಾರೆ. ಅಲ್ಲಿ ಹೋಗಿ ನೋಡಿದ್ರು ಸಹ ಅದು ಸಾಕ್ಷ್ಯ ಸಿಗುತ್ತೆ. ಇವರೇನು ಮಾಡ್ತಾರೆ? ದಿನಪತ್ರಿಕೆಯವರು ದಿನಪತ್ರಿಕೆಯವರು ಏನು ಮಾಡ್ತಾರೆ? ನೆಟ್ಟಲ್ಲಿ ಸುದ್ದಿ ಬರುತ್ತೆ, ಅದು ತೆಗಿತಾರೆ, DDP ಹತ್ರ ಹೋಗ್ತಾರೆ, ಅದಕ್ಕೊಂದು ಬೋಲ್ಟ್ ಹಾಕಿ ಬಿಟ್ಟು ಮಾಡಿ ಮುದ್ರಣಕ್ಕೆ ಬಿಟ್ಟಿರೋದು. ಅದು ಎಷ್ಟು ಮುದ್ರಣ ಪತ್ರಿಕೆ? 100 ಹತ್ರ ಹೋಗೋದಿಲ್ಲ. ಅದು ಅಂಥ ಪತ್ರಿಕೆಗಳಿಗೆ ಮಾನ್ಯತೆ. ಹೇಳ್ರಿ, ಇದೆಷ್ಟರ ಮಟ್ಟಿಗೆ ನಡೀತದೆ ಪತ್ರಿಕೆಗಳದು? ಅದರಿಂದ ಈ ಪತ್ರಿಕೆಗಳನ್ನು ಶೀಘ್ರವಾಗಿ ತನಿಖೆ ಆಗಬೇಕು. ಯಾರ ಒತ್ತಡಕ್ಕೂ ಮಣಿಯಂಗಿಲ್ಲ ಸರ್ಕಾರ ಪ್ರಭಾವಿ ಒತ್ತಡಕ್ಕೆ ಮಣಿತು ಅಂದರೆ ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇದೆಯೇ ಅಂತಲೇ ಕೂಡ ತಿಳ್ಕೋಬೇಕಾಗುತ್ತೆ ಜನ. ಅದರಿಂದ ಸಮೃದ್ಧ ಕರ್ನಾಟಕ ಆಗಬೇಕು, ಸುವರ್ಣ ಕರ್ನಾಟಕ ಬೇಕಂದರೆ ಸೂರಿ ಹೋಗ್ತಿರೋ ಹಣಕ್ಕೆ ಕಡಿವಾಣ ಹಾಕಿದರೆ ಬೆಲೆ ಏರಿಕೆ ಮಾಡ್ತಕ್ಕಂಥ ಅವಶ್ಯಕತೆಯೇ ಬರೋದಿಲ್ಲ. ಅದರಿಂದ ದಯಮಾಡಿ ಸರ್ಕಾರ ಒಂದು ಕಠಿಣ ನಿರ್ಧಾರ ತಗೊಂಡು ಕಾನೂನು ಬಾಹಿರವಾಗಿ ನಡೀತಿರತಕ್ಕಂಥ ಎಲ್ಲ ಚಟುವಟಿಕೆಗಳು ಕಡಿವಾಣ ಹಾಕುತ್ತೆ ಅಂತೇಳಿ ನಮ್ಮ ಇಷ್ಟ ಕನ್ನಡ ಕಾದು ನೋಡುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ.